ಹೊಸದುರ್ಗ ತಾಲೂಕಿನಲ್ಲಿ ರೈತರ ಜಾನುವಾರುಗಳನ್ನು ಕಳವು ಮಾಡ್ತಾ ಇದ್ದ 4 ಮಂದಿಯನ್ನ ಬಂಧಿಸಿ ಬಂಧಿತರಿಂದ 1,85,000 ಒಂದು ಗೂಡ್ಸ್ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಹೊಸದುರ್ಗ ತಾಲೂಕಿನ ಶ್ರೀರಾಮಪುರ ಪೊಲೀಸ್ ಠಾಣೆ ಹಾಗೂ ಹೊಸದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೇರಿದಂತೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜಾನುವಾರುಗಳನ್ನು ಕಳವು ಮಾಡ್ತಾ ಇದ್ದ ಬಗ್ಗೆ ಸಂಬಂಧಿಸಿದ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದ್ವು. ತಾಲೂಕಿನ ಕಂಗವಳ್ಳಿ, ಬೆಲಗೂರು, ಕೊರಟಗೆರೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರೈತರು ತೋಟದ ಮನೆ ಜಮೀನುಗಳಲ್ಲಿ ಜೀವನಕ್ಕಾಗಿ ಹೈನುಗಾರಿಕೆ ಹಾಗೂ ರೈತರ ಬದುಕಿಗಾಗಿ ಸಾಕಿದ್ದ ಜಾನುವಾರುಗಳನ್ನು ಕಳವು ಮಾಡ್ತಾ ಇದ್ದ ಬೆಲಗೂರಿನ ವಿಜಯಕುಮಾರ್, ಅಶೋಕ್, ಬಾಗಶೆಟ್ಟಹಳ್ಳಿ ಗ್ರಾಮದ ಸುರೇಶ್, ಅವಳಿ ಪಾಳ್ಯದ ತಿಪ್ಪೇಶರನ್ನ ವಶಕ್ಕೆ ಪಡೆದ ಹೊಸದುರ್ಗ ಪೊಲೀಸರು ತನಿಖೆ ನಡೆಸಿದಾಗ ಕಳವು ಮಾಡಿದ ಆರೋಪಿಗಳು ಕಳ್ಳತನ ಮಾಡಿರುವುದು ಪತ್ತೆಯಾಗಿದೆ. ಚಿತ್ರದುರ್ಗ ಎಸ್ಪಿ ರಂಜಿತಾ ಕುಮಾರ್ ಬಂಡಾರು, ಎಸ್ಪಿ ಶಿವಕುಮಾರ್, ಡಿವೈಎಸ್ಪಿ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಹೊಸದುರ್ಗ ಪಿಐ ಕೆಟಿ ರಮೇಶ್, ಪಿಎಸ್ಸಿಗಳಾದ ಶ್ರೀಶೈಲ್, ಮಹೇಶ್ ಕುಮಾರ್ ಹಾಗೂ ಸಿಬ್ಬಂದಿ ಸದರಿ ಪ್ರಕರಣದಲ್ಲಿನ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಾಲಕ್ಷ ಕಬ್ಬಳ್ಳ, ಪ್ರಜಾಪವ ಟಿವಿ, ಹೊಸದುರ್ಗ.